ಮೇಷರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮೇಷರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ, ಗ್ರಹ ಗತಿಗಳನ್ನು ಆಧರಿಸಿ. ಮೊದಲನೇದಾಗಿ ನಿಮಗೆ ತೃತೀಯ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಈ ಹಿಂದೆ ಉಂಟಾಗಿದ್ದಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಬಂಧುಗಳ ಜೊತೆ ಆಗಿರಬಹುದು ಅಥವಾ ಸ್ನೇಹಿತರ ಜೊತೆ ಆಗಿರಬಹುದು, ಈ ಹಿಂದೆ ಒಂದು ಸ್ವಲ್ಪ ಏನೋ ಭಿನ್ನಾಭಿಪ್ರಾಯಗಳೆಲ್ಲ ಉಂಟಾಗಿದ್ರೆ, ಮನಸ್ತಾಪಗಳೆಲ್ಲ ಉಂಟಾಗಿದ್ರೆ ಅದೆಲ್ಲ ಬಗೆಹರಿಯುವುದಕ್ಕೆ ಅವಕಾಶ ಉಂಟು. ಇನ್ನು ನಿಮಗೆ ಚತುರ್ಥ ಭಾವದಲ್ಲಿ ರವಿಗ್ರಹ, ಬುಧಗ್ರಹ ಮತ್ತು ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಉದ್ಯೋಗದಲ್ಲಿ ವರ್ಗಾವಣೆ ಉಂಟಾಗುವುದಕ್ಕೆ ಅವಕಾಶ ಉಂಟು. ವರ್ಗಾವಣೆಯನ್ನು ನೀವು ಬಯಸ್ತಾ ಇದ್ರೆ ನೋಡಿ, ಈ ಮಾಸ ತುಂಬ ಚೆನ್ನಾಗಿದೆ. ಒಟ್ಟಲ್ಲಿ ಸ್ಥಾನ ಬದಲಾವಣೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ನಡೆಯುತ್ತೆ. ಮುಖ್ಯವಾಗಿ ನಿಮಗೆ ಈ ಮಾಸದಲ್ಲಿ ಅತಿಥಿ ಸತ್ಕಾರ ಮಾಡುವಂತಹ ಯೋಗ ಉಂಟು. ನಿಮ್ಮ ಮನೆಗೆ ಈ ತಿಂಗಳಲ್ಲಿ ತುಂಬ ಜನಗಳು ಬರ್ತಾರೆ. ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಬಂಧುಗಳಾಗಿರಬಹುದು, ಇವರೆಲ್ಲ ನಿಮ್ಮ ಮನೆಗೆ ಬರ್ತಾರೆ. ಈ ತಿಂಗಳಲ್ಲಿ ನಿಮ್ಮ ಮನೆ ಒಂದು ರೀತಿ ತುಂಬಿರುತ್ತೆ. ದಿನ ಕೂಡ ನೆಂಟರು ಅನ್ನುವಂಥವ್ರು ಇರ್ತಾರೆ. ಆದಷ್ಟು ಅತಿಥಿ ಸತ್ಕಾರವನ್ನು ಮಾಡುವಂತಹ ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಇದೆ. ಇನ್ನು ಪಂಚಮ ಭಾವದಲ್ಲಿ ಕೇತುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಓದಿನ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮನಸ್ಸು ಚಂಚಲವಾಗುವುದಕ್ಕೆ ಅವಕಾಶ ಇರುತ್ತೆ. ಪುಸ್ತಕ ತೆಗೆದು ಕೂಡಲೇ ಬೇರೆ ಏನೋ ಯೋಚನೆ ತಲೆಗೆ ಬರುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಉಂಟು. ಆ ರೀತಿ ಮಾಡಬಾರ್ದು. ಓದಿನ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಪಂಚಮ ಭಾವ ಅಂದರೆ ಅದು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸ್ಥಾನವೂ ಕೂಡ ಹೌದು. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅಜೀರ್ಣ ಉಂಟಾಗುವಂಥದ್ದು, ಈ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದಕ್ಕೂ ಕೂಡ ಅವಕಾಶ ಅಂತ ಹೇಳುವಂಥದ್ದು ಈ ಒಂದು ಮಾಸದಲ್ಲಿದೆ. ಇನ್ನು ಶುಕ್ರಗ್ರಹ ಕನ್ಯಾ ರಾಶಿಯಲ್ಲಿ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಲ್ಲಿ ನೀಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅದೇನು ಅಂದರೆ, ಮೊದಲನೇದಾಗಿ ಹಿತಶತ್ರುಗಳಿಂದ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ನೋಡಿ, ನಿಮ್ಮ ಜೊತೆಯೇ ಇರುವಂತಹ ವ್ಯಕ್ತಿಗಳು, ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಜೊತೆಗೇ ಇರುವಂತಹ ವ್ಯಕ್ತಿಗಳು ನಿಮಗೆ ಏನೋ ಒಂದಷ್ಟು ಸಮಸ್ಯೆಯನ್ನು ಉಂಟು ಮಾಡುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಮುಖ್ಯವಾಗಿ ನೀವು ರಹಸ್ಯವಾದಂತಹ ವಿಚಾರಗಳನ್ನು ಈ ಮಾಸದಲ್ಲಿ ಯಾರಿಗೂ ಕೂಡ ಹೇಳಬಾರ್ದು. ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ನೀವು ಯಾವುದೋ ಒಂದು ರಹಸ್ಯವಾದ ವಿಚಾರನ ಹೇಳ್ಬಿಡ್ತೀರಿ. ನೀನು ಯಾರಿಗೂ ಹೇಳಬೇಡ ಅಂಥೇಳಿ ಹೇಳಿರ್ತೀರಿ, ಅವ್ರು ನೋಡಿದರೆ ಇಡೀ ಊರಿಗೆ ಹೇಳ್ಕೊಂಬರುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಉದ್ಯೋಗದ ಸ್ಥಳದಲ್ಲಿ ಯಾರನ್ನು ಕೂಡ ಅತಿ ಹೆಚ್ಚು ನಂಬುವಂಥದ್ದು ಬೇಡ ಇದೊಂದು ಮಾಸದಲ್ಲಿ. ಇನ್ನು ನೀವು ನಿಮಗೆ ಸಂಬಂಧಪಟ್ಟಿರುವಂತಹ ನಿಯಮಗಳನ್ನೆಲ್ಲ ಸರಿಯಾಗಿ ಪಾಲನೆ ಮಾಡಬೇಕು. ಇಲ್ಲದೇ ಇದ್ದರೆ ಒಂದಷ್ಟು ದಂಡವನ್ನು ತೆರಬೇಕಾಗುತ್ತೆ. ಉದಾಹರಣೆಗೆ ವಾಹನವನ್ನು ಚಲಾಯಿಸುವಂತಹ ಸಂದರ್ಭ ಆಗಿರ್ಬೋದು, ಏನೇನು ನಿಯಮಗಳಿರುತ್ತೋ ಅದನ್ನೆಲ್ಲ ನೀವು ಸರಿಯಾಗಿ ಪಾಲನೆ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಒಂದಷ್ಟು ದಂಡವನ್ನು ತೆರಬೇಕಾಗತ್ತೆ. ಅಥವಾ ನೀವು ಉದ್ಯೋಗವನ್ನು ಮಾಡುವಂತಹ ಸ್ಥಳದಲ್ಲಿಯೂ ಕೂಡ ನಿಮಗೊಂದಷ್ಟು ನಿಯಮಗಳಿರ್ತಾವಲ್ಲ, ಇಷ್ಟೊತ್ತಿಗೆ ಬರಬೇಕು ಇತ್ಯಾದಿಯಾಗಿ, ಅವುಗಳನ್ನು ಆ ರೀತಿಯಾಗಿ ನಿಮಗೆ ಇರುವಂತಹ ನಿಯಮಗಳನ್ನೆಲ್ಲ ನೀವು ಸರಿಯಾಗಿ ಪಾಲನೆ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಉಂಟು. ಇನ್ನು ಕುಟುಂಬದಲ್ಲಿ ನೀವು ಅಹಂಕಾರದಿಂದ ವರ್ತನೆ ಮಾಡುವುದಕ್ಕೆ ಹೋಗಬಾರ್ದು. ಶುಕ್ರಗ್ರಹ ಷಷ್ಠ ಭಾವ ಶತ್ರು ಸ್ಥಾನದಲ್ಲಿ, ಅದು ಕೂಡ ನೀಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ನೀವು ಕುಟುಂಬದಲ್ಲಿ ಅಹಂಕಾರದಿಂದ ವರ್ತನೆ ಮಾಡಬಾರ್ದು. ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳಿದಾಗೆ ಎಲ್ಲರೂ ಕೂಡ ಕೇಳಬೇಕು ಅಂತ ಹೇಳುವಂತಹ ಒಂದು ಧೋರಣೆಯನ್ನು ನೀವು ಇಟ್ಕೊಳ್ಬಾರ್ದು. ನೀವು ಕೂಡ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಇನ್ನು ರಾಹುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಅವರಿಗೆಲ್ಲ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ನಿಮಗೆ ಹೇಗೂ ಗೊತ್ತಿರುವಂಥದ್ದು 7.5 ನಡೀತಾ ಇದೆ. ಶನಿ ಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಅನಗತ್ಯವಾದಂತಹ ಚಿಂತೆಗಳು ಕಾಡುತ್ತೆ. ಏನು ಅಷ್ಟೊಂದೆಲ್ಲ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇರೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ತಲೆಗೆ ಹಾಕ್ಕೊಂಡು ಯಾವಾಗಲೂ ಯೋಚನೆ ಮಾಡುವಂಥದ್ದು.
ಅಂಥದ್ದೆಲ್ಲ ಆಗೋದಕ್ಕೆ ಅವಕಾಶ ಇರುತ್ತೆ. ಅತಿ ಹೆಚ್ಚು ಯಾವುದನ್ನು ಕೂಡ ಯೋಚನೆ ಮಾಡದೇ ಇರುವಂಥದ್ದು ಒಳ್ಳೆಯದು. ಆದಷ್ಟು ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಳ್ಳಿ, ಆಯಿತಾ. ಈ 7.5 ನಡೀತಾ ಇರೋದ್ರಿಂದಾಗಿ ಅದೊಂದು ಸಹಜವಾಗಿ ತುಂಬ ಹೆಚ್ಚು ಮನಸ್ಸಿಗೆ ಚಿಂತೆಗಳು ಕಾಡುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನೊಂದು ಮುಖ್ಯವಾಗಿ ನಿಮ್ಮ ಅಜಾಗರೂಕತೆಯಿಂದ ಒಂದಷ್ಟು ನಷ್ಟಗಳು ಉಂಟಾಗುವುದಕ್ಕೆ ಅವಕಾಶ ಇದೆ ಈ ಮಾಸದಲ್ಲಿ. ಅಂದರೆ ನೋಡಿ, ಉದಾಹರಣೆಗೆ ಜೇಬಲ್ಲಿ ಮೊಬೈಲು, ದುಡ್ಡು ಎಲ್ಲ ಇಟ್ಕೊಂಡಿರ್ತೀವಿ. ಯಾವುದೋ ಕಡೆಗೆ ನೋಡ್ತಾ ಮೊಬೈಲ್ ತೆಗೆಸ್ತೀವಿ, ಆ ದುಡ್ಡು ಬಿದ್ದೋಗುವಂಥದ್ದು ಇರ್ಬೋದು. ಒಂದು ಉದಾಹರಣೆ ಹೇಳಿದ್ದು ನಾನು, ಈ ಥರ ಅಜಾಗರೂಕತೆಯಿಂದ. ಅಥವಾ ನೀವೆಲ್ಲೋ ಹೋಗಿರ್ತೀರಿ, ಮೊಬೈಲನ್ನು ಅಲ್ಲೇ ಇಟ್ಟುಬಿಡ್ತೀರಿ. ಇಟ್ಟವಾಗ ಹೇಳ್ತಾರೆ ಸುತ್ತಮುತ್ತ ಇರುವಂತಹ ಜನಗಳು, ಇಲ್ಲಿ ಇಟ್ಟೋಗ್ಬೇಡಪ್ಪ, ಇಲ್ಲಿ ಇಟ್ಟರೆ ಅದು ಉಳಿಯೋದಿಲ್ಲ ಅಂತ. ನೀವು ನಾನು ತುಂಬ ಸಲ ಇಟ್ಟೋಗಿದ್ದೀನಪ್ಪ, ಏನು ಸಮಸ್ಯೆ ಆಗೋದಿಲ್ಲ ಅಂಥೇಳಿ ಒಂಥರ ಅಜಾಗರೂಕತೆ. ನಾನು ಇಷ್ಟು ಸಲ ನೋಡಿದ್ದೀನಿ, ಏನಾಗೋದಿಲ್ಲ ಅಂಥೇಳಿ ಹೋದರೆ ಹೋಗಿ ಬರೋ ಸ್ಥಿತಿಗೆ ಅದಿರೋದಿಲ್ಲ. ಹಾಗಾಗಿ ಆ ಥರ ಅಜಾಗರೂಕತೆಯಿಂದ ಎಲ್ಲೂ ಕೂಡ ನೀವು ಈ ಮಾಸದಲ್ಲಿ ವರ್ತನೆಯನ್ನು ಮಾಡಬಾರ್ದು. ಅಜಾಗರೂಕತೆಯಿಂದ ವರ್ತನೆಯನ್ನು ಮಾಡಿದರೆ ಅದರಿಂದ ನಿಮಗೆ ಒಂದಷ್ಟು ನಷ್ಟಗಳು ಉಂಟಾಗುವುದಕ್ಕೆ ಅವಕಾಶ ಉಂಟು. ಹಾಗಾಗಿ ಈ ಒಂದು 3-4 ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ಇನ್ನುಳಿದಂತೆ ಅನೇಕ ವಿಚಾರಗಳಲ್ಲಿ ನಿಮಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.